ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಆಬ್ವಿಯಸ್ಲಿ ಎಲ್ಲ ಜಡ್ಜಸ್ ಏನ್ ಮಾಡ್ತಿದಾರೆ 1 ನಿಮಿಷ ಕೊಡ್ತಿದ್ದಾರೆ ಟು ಪ್ರೂವ್ ದೆಮ್ಸೆಲ್ಫ್. ಸೊ ಈಗ ಹಂಸಗೌಡ ನಾವು ನೋಡಿರೋದು ಟ್ರೋಲ್ಗೆ ರಿಪ್ಲೈ ಕೊಡೋ ಹಂಸಗೌಡ. ಬಟ್ ಇನ್ನೇನ್ ಕೊಡ್ಬೋದು ಬಿಗ್ ಬಾಸ್ ಮನೆಗೆ ಹಂಸಗೌಡ ಅಂತ ಬಂದಾಗ 1 ನಿಮಿಷ ಅವಕಾಶ ಸಿಗತ್ತೆ. ಈಗ ಆನ್ಸರ್ ಮಾಡಿ. ಇವಾಗ ಫಸ್ಟ್ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂತೀನಿ. ಅದಾದ್ಮೇಲೆ ನೀವು ಓಕೆ ಈಗ ಚಂದನ್ ಶೆಟ್ಟಿ ಅಂತ ಅನ್ಕೊಳ್ಳಿ. ಚಂದನ್ ಶೆಟ್ಟಿನ ಇಂಪ್ರೆಸ್ ಮಾಡು ಅಂತ ಹೇಳ್ತೀರಾ. ನಾನ್ ಫಸ್ಟ್ ಹೇಳ್ತೀನಿ, ಚಂದನ್ ಶೆಟ್ಟಿ ಅವರ ನಿಮ್ದು ಸೀಸನ್ ನಾನು ಫುಲ್ ನೋಡಿದೀನಿ. ಆಕ್ಚುಲಿ ನಿಮ್ದು ಫ್ಯಾನ್ ಪೇಜ್ ಓಪನ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೆ, ಎಷ್ಟು ವೋಟ್ ಮಾಡ್ತಿದೀನಿ, ನೆಂಟ್ರ ಹತ್ರ ಎಲ್ಲ ವೋಟ್ ಮಾಡ್ತೀನಿ, ನನ್ನ ಅಮ್ಮನ ಫೋನ್ ಎಲ್ಲ ತಗೊಂಡು ನಾನು ವೋಟ್ ಮಾಡಿದೀನಿ ಅಂತೆಲ್ಲ ಹೇಳಿ ಆಬ್ವಿಯಸ್ಲಿ ಇಂಪ್ರೆಸ್ ಆಗ್ತಾರೆ. ಮಾಡ್ಬಿಟ್ಟು ಇಂಪ್ರೆಸ್ ಆಗಾದ್ಮೇಲೆ ಹೇಳ್ತದೆ ಇದೆಲ್ಲ ಕಂಟೆಂಟ್ಗೋಸ್ಕರ ಹೇಳಿದ್ದು, ಇಂಪ್ರೆಸ್ ಮಾಡೋಕ್ಕೋಸ್ಕರ ಹೇಳಿದ್ದು, ನಾನು ಮಾಡಿಲ್ಲ ಹಾಗೆ. ಆಯ್ತು ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ಕೆ ಒಂದಷ್ಟು ಪಾಯಿಂಟ್ಸ್ ಬೇಕಾಗತ್ತೆ ಮನೆ ಒಳಗಡೆ. ಸೊ ಆ ಪಾಯಿಂಟ್ಸ್ ಏನು ಅಂದ್ರೆ ಹಂಸ ಅವ್ರನ್ನ ಕುತ್ಕೊಂಡ್ ಜನ ಏನಕ್ಕೆ ನೋಡ್ಬೇಕು ಅಂಡ್ ಆ ಮನೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. 3 ತಿಂಗಳು ಇರ್ತೀವಿ. ಸೊ ಆ ಮನೆಗೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು? ಓಕೆ, ನಾನು ಟಾಸ್ಕ್ ಅಂತ ಬಂದ್ರೆ ಟಾಸ್ಕ್ ಆಡ್ತೀನಿ. ಆಮೇಲೆ ಜಾಸ್ತಿ ನಾನು ಕೋಪ ಮಾಡ್ಕೊಳ್ಳಲ್ಲ, ಕಂಟ್ರೋಲ್ ಮಾಡ್ಕೊಂತೀನಿ. ಅದು ಹೆಲ್ಪ್ ಆಗುತ್ತೆ. ಟ್ರಿಗರ್ ಮಾಡಿದ್ರೆ ನನಗೆ ಗೊತ್ತು ನಂಗೆ ಹೆಂಗ್ ಆನ್ಸರ್ ಮಾಡ್ಬೇಕಂತ. ಆತರ ಅದೊಂದು ಪ್ಲಸ್ ಪಾಯಿಂಟ್ ನನ್ಗೆ.